ಆಸ್ಕರ್ ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಆಸ್ಕರ್ ಅವ್ರ ಜೊತೆಗೆ. ಬನ್ನಿ ಮುಂದಿನ ಕಾಲರ್ ಯಾರು ನೋಡೋಣ ಬನ್ನಿ. ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಕಾಂತರಾಜ್ ಅವರು. ಕಾಂತರಾಜ್, ಏನು ನಿಮ್ಮ ಪ್ರಶ್ನೆ ಆಸ್ಕರ್ಜಿಗೆ? ನಮಸ್ಕಾರ ಸರ್. ನಮಸ್ತೆ ಕಾಂತರಾಜ್. ಸರ್, ನಮ್ದು ಚಿಕ್ಕನಾಯಕನಹಳ್ಳಿ ತಾಲೂಕು. ಸರಿ. ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಹೋದ ಸಲ ನಮ್ಮ ಟಿ.ಬಿ. ಜಯಚಂದ್ರ ಅವ್ರ ಜೊತೆ ಒಳ್ಳೆ ಕೆಲಸಗಳೆಲ್ಲ ಆಗ್ತಾ ಇತ್ತು. ಯಾ ಸರ್, ಇವಾಗ ಹೋದ ಸಲ ಎಲ್ಲ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿಲ್ಲ. ಈ ಸಲ ಏನಾದ್ರು ಒಂದು ಸ್ವಲ್ಪ ನಮ್ಮ ಕ್ಯಾಂಡಿಡೇಟ್ ಕೆಲ್ಸ ಕೊಡತ್ತಾರ, ಒಂದು ಸ್ವಲ್ಪ ನೀವೆಲ್ಲ ಲೀಡರ್ಗಳೆಲ್ಲ ಬಂದಿವೆ ಇದು ಮಾಡಿ ಸರ್. ನಾವು ಅಲ್ಲಿ ಬಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ತಯಾರಿದ್ದೇವೆ. ನಿಮ್ಮ ಸ್ಥಳೀಯ ಧುರೀಣರ ಹತ್ರ ಸಂಪರ್ಕ ಮಾಡಿ ಅಲ್ಲಿ ಬೇರೆ ಯಾರನ್ನು ಕಳಿಸ್ಬೇಕು ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ತೇವೆ. ಅಲ್ಲಿ ಬಂದು ಕೆಲಸ ಮಾಡಲಿಕ್ಕೂ ತಯಾರಿದ್ದೇವೆ. ಬಡವರಿಗೆಲ್ಲ ಹೆಲ್ಪ್ ಆಗ್ತಿತ್ತು ಸರ್ ನಮ್ಮ ಜಯಚಂದ್ರ ಸಾಹೇಬ್ರು ಇದ್ದಾಗ. ಅದಕ್ಕೋಸ್ಕರ ಈ ಸಲನೂ ಕಾಂಗ್ರೆಸ್ಗೆ ತುಂಬಾ ಓಕೆ, ಒಳ್ಳೆದಿದೆ. ಥ್ಯಾಂಕ್ ಯು ವೆರಿ ಮಚ್. ಅವ್ರು ಹೇಳಿದ್ರು ಆಸ್ಕರ್ಜಿ ಅವರು ಎಲ್ಲರನ್ನೂ ಕೂಡ ಗೆಲ್ಲಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಈಗ ಸತ್ಯಾನಂದ ಅವರು ಮಾತಾಡಿದ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಇನ್ನೂ ಕೂಡ ಆ ಬಿಕ್ಕಟ್ಟು ಅನ್ನುವಂಥದ್ದು ಇನ್ನೂ ಹೆಚ್ಚಾಗ್ತಾ ಇದೆ ವಿನಃ ಶಮನ ಆಗ್ತಾ ಇಲ್ಲ ಅನ್ನುವಂಥ ತುಂಬ ಸ್ಪಷ್ಟ ಇಲ್ಲಿ ಅಂತ. ಒಂದೊಂದು ಗುಂಪುಗಳು ಅವರವರ ವಿರುದ್ಧವಾಗಿ ಕೆಲಸ ಕಾರ್ಯಗಳನ್ನು ಈಗಾಗಲೇ ಆರಂಭ ಮಾಡಿಬಿಟ್ಟಿವೆ ಅಂತ. ಒಂದು ಜಿಲ್ಲಾಧ್ಯಕ್ಷರು ನಾನು ಪ್ರಚಾರಕ್ಕೆ ಹೋಗಲ್ಲ ಅಂತಾರೆ, ಇನ್ನೊಂದು ಮೈಸೂರು ಜಿಲ್ಲೆ ವಕ್ತಾರರು ಹಿಂಗೆ ಮಾತಾಡ್ತಾರೆ. ಹಿಂಗಾಗ್ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ಸ್ಥಿತಿಗತಿಗಳು ಏನಾಗ್ಬೋದು ಅಂತ. ಇಲ್ಲ, ನಮ್ಮ ಹಿರಿಯ ಧುರೀಣರು A.K. ಆಂಟನಿಜಿಯವರು ನಾಳೆ ದಿವಸ ಇಲ್ಲಿರ್ತಾರೆ. ನಾವು ಕೂತ್ಕೊಂಡು ಏನು ಪರಿಹಾರ ಹುಡುಕಬೇಕು ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ದಾರಿ ಹುಡುಕುತ್ತೇವೆ ಅಂತ ಹೇಳುವಂಥ ಭರವಸೆ ನನಗಿದೆ. ಎಸ್, ದೇವರಾಜ್ ಶ್ರೀರಂಗಪಟ್ಟಣದಿಂದ ಕರೆ ಮಾಡಿದ್ದಾರೆ. ದೇವರಾಜ್, ಏನು ತಮ್ಮ ಪ್ರಶ್ನೆ ಆಸ್ಕರ್ಜಿಗೆ? ಸರ್, ಆಸ್ಕರ್ಜಿ ಅವರಿಗೆ ನಾವು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ. ಶ್ರೀರಂಗಪಟ್ಟಣದಲ್ಲಿ ಕೊನೆಯ ಗಳಿಗೆಯಲ್ಲಿ ಶ್ರೀರಂಗಪಟ್ಟಣದ ರವೀಂದ್ರ ಶಿಖಂಡಿ ಅವರಿಗೆ ಟಿಕೆಟ್ ತಪ್ಪಿತು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅವರು ಕಾಂಗ್ರೆಸ್ನಲ್ಲಿ. ಹಲೋ, ಹೇಳಿ. ನಿಷ್ಠಾವಂತ ಕಾರ್ಯಕರ್ತ, ಅಲ್ಲೇ ಕಾರ್ಯಕರ್ತರ ರಕ್ಷಣೆ ಮಾಡ್ತಾರೆ ಅವರೊಬ್ರು. ಅಂಬರೀಷ್ ಏನು ಶ್ರೀರಂಗಪಟ್ಟಣಕ್ಕೆ ವರ್ಷಕ್ಕೆ ಒಮ್ಮೆ ಶ್ರೀರಂಗಪಟ್ಟಣಕ್ಕೆ ಬರ್ತಾ ಇದ್ರು. ಆ ಅಂಬರೀಷ್ ಅವರ ಮಾತು ಕೇಳ್ಕೊಂಡು ರವೀಂದ್ರ ಶಿಖಂಡಿ ಅವರಿಗೆ ಮೋಸ ಮಾಡಿದ್ರೆ ಎಷ್ಟು ನೋವಾಗ್ತದೆ ಅಂದ್ರೆ ಒಬ್ಬ ಕಾರ್ಯಕರ್ತನಿಗೆ ಕಳರೆ ಬಂದ್ಬಿಡ್ತದೆ ಸರ್. ಅಷ್ಟು ನೋವನ್ನು ಕೊಟ್ಟಿದ್ದಾರೆ. ಅಂಥವ್ರು ಯಾಕೆ ಮನೆ ಹಾಕ್ತಾರೆ? ಈಗ ಭಿನ್ನಾಭಿಪ್ರಾಯ ಇದೆ ಅಂತ ಸ್ಪಷ್ಟ ಆಗಿದೆ. ನಾವು ಅದನ್ನು ಉಪಶಮನ ಮಾಡಲಿಕ್ಕೆ ಏನು ನಮ್ಮ ಹಂತದಲ್ಲಿ ರಾಷ್ಟ್ರಮಟ್ಟದ ಹಂತದಲ್ಲಿ ಏನು ಪ್ರಯತ್ನ ಆಗ್ತದೆ ಅದನ್ನು ಖಂಡಿತವಾಗಿಯೂ ನಾವು ಮಾಡ್ತೇವೆ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತೇವೆ. ಓಕೆ, ತಾವು ಹೇಳಿದ್ರಿ ಏನಂತಂದರೆ ಈಗ ಕೇಂದ್ರದ ನಾಯಕರು ಬಂದು ಇವ್ರ ಜೊತೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ವೆರಿ ಸಿಂಪಲ್. ಕೃಷ್ಣ ಅಂತವರು ಕೊಡುವಂಥ ಒಂದು ಸ್ಟೇಟ್ಮೆಂಟ್ ಜೊತೆಗೆ ಏನು ಅಂತಂದರೆ ಆತ್ಮಾನಂದ ಅವರು ಆಯಿತು ನಾನು ಪಕ್ಷಕ್ಕೋಸ್ಕರ ಏನೇನೋ ತ್ಯಾಗಗಳಾಗಿದೆ, ನಿಮ್ಮ ನಾಯಕರು ಪ್ರಾಣತ್ಯಾಗ ಮಾಡ್ಯಾರೆ ಪಕ್ಷಕ್ಕೋಸ್ಕರ, ದೇಶಕ್ಕೋಸ್ಕರ. ಸೊ ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ನಮ್ಮ ಅಹಮ್ಮನ್ನು ತ್ಯಾಗ ಮಾಡೋಕ್ಕಾಗಲ್ಲ ನಮಗೆ. ಅಟ್ಲೀಸ್ಟು ಆ ಮನವೊಲಿಸುವಂಥ ಕೆಲಸಗಳಾದ್ರೂ ಆಗಬೇಕು ಅಂತ ಅದನ್ನೇ ನಾನು ಹೇಳಿದೆ. ಈಗ ನಮ್ಮ ಹಿರಿಯ ನಾಯಕರುಗಳು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ನಾಳೆನೂ ಬರ್ತಾ ಇದ್ದಾರೆ. ಅವ್ರ ಹತ್ರ ನಾವು ಚರ್ಚೆ ಮಾಡಿ ಒಂದು ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಸ್, ಪ್ರಶಾಂತ್ ಅನ್ನುವಂಥವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಪ್ರಶಾಂತ್, ಏನು ಪ್ರಶ್ನೆ ತಮ್ಮದು? ನಮಸ್ಕಾರ ಆಸ್ಕರ್ ಫರ್ನಾಂಡಿಸ್ ಅವರಿಗೆ. ನಮಸ್ತೆ ಅಣ್ಣ ಪ್ರಶಾಂತ್. ಸರ್, ಈಗ ಶಿವಮೊಗ್ಗ ಜಿಲ್ಲೆನಲ್ಲಿ ನೀವು CM ಇಬ್ರಾಹಿಂ ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಭದ್ರಾವತಿ ತಾಲೂಕಿನಲ್ಲಿ. ಹಲೋ, ಹೌದು ಹೌದು ಕೇಳ್ತಾ ಇದ್ದೆ, ಮುಂದುವರಿಸಿ. ಸರ್, ಅಲ್ಲಿ ಒಬ್ರು ಹಾಲಿ ಶಾಸಕರು ಇದ್ರು ಲಿಂಗಾಯತ್ ಸಮುದಾಯದವರು. ಅವರು ಬಗ್ಗೆ ಯಾವುದೇ ತರದ ದೂರು ದುಮ್ಮಾನಗಳಾಗ್ಲಿ ಮತ್ತೊಂದಾಗ್ಲಿ ಮತ್ತೇನು ಇರ್ಲಿಲ್ಲ. ಆದ್ರೂ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಬ್ರಾಹಿಂನವರ ಇಮೇಜು ಸರಿ ಇಲ್ಲ, ಅದು ತಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಆದ್ರೂ ಅವ್ರನ್ನ ಅಲ್ಲಿ ಭದ್ರಾವತಿ ಜನತೆ ಮೇಲೆ ನೀವು ಇಂಪೋಸ್ ಮಾಡಿದಿರಿ. ಅವ್ರನ್ನ ನಾವು ಹೇಗೆ ವೋಟ್ ಹಾಕೋದು ಅನ್ನೋದ್ರ ಬಗ್ಗೆ ನಮ್ಗೆ ಸಮಸ್ಯೆ ಇದೆ ಸರ್. ಅವ್ರಿಗೆ ನಾವು ಒಪ್ಪಕ್ಕೆ ಕಷ್ಟ ಇದೆ ಸರ್. CM ಇಬ್ರಾಹಿಂರವರು ಒಬ್ಬ ಹಿರಿಯ ಮುತ್ಸದಿ ಧುರೀಣರು. ಅವರು ಅದೇ ಜಾಗಕ್ಕೆ ಸಂಬಂಧಪಟ್ಟವರು. ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ನೋಡುವಾಗ ಒಂದು ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿದ್ದರೆ 10, 15, 20 ಜನ ಅವರ ಅರ್ಜಿಯನ್ನು ಹಾಕಿದ್ದಾರೆ. ಹಾಗಾಗಿ ಪಕ್ಷ ಈ ಎಲ್ಲ ಗಮನದಲ್ಲಿಟ್ಕೊಂಡು ನಿರ್ಧಾರ ತೆಗೊಳ್ಳುವಾಗ CM ಇಬ್ಬರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಶಾಸಕರಿಗೆ ಸಿಗ್ಬೋದಿದ್ದದ್ದು ನಮ್ಮ ಗಮನದಲ್ಲಿದೆ. ಆದರೆ ನಾವು ಒಬ್ಬರಿಗೇ ಟಿಕೆಟ್ ಕೊಡುವ ಸಾಧ್ಯತೆ ಇರೋದ್ರಿಂದ ಆ ರೀತಿಯ ತೀರ್ಮಾನ ನಾವು ತೆಗೆದುಕೊಳ್ಬೇಕಾಯಿತು. ನೀವೆಲ್ಲ ಹೊಂದಿಕೊಂಡು ಪಕ್ಷದ ಗೆಲುವಿಗೆ ನಮ್ಮ ಹೋರಾಟ. ನಾವು ಅಭ್ಯರ್ಥಿಗಳ ಮೂಲಕ ಪಕ್ಷ ಗೆಲ್ತದೆ, ಆದರೆ ಪಕ್ಷ ಯಾವಾಗೋ ಒಂದು ಅಭ್ಯರ್ಥಿಯನ್ನು ಕೊಡ್ತದೆ. ಅವರು ಹಿರಿಯ ಧುರೀಣರು, ಮುತ್ಸದಿಗಳು, ಅವ್ರಿಗೆ ಪಕ್ಷ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ
ಅವ್ರಿಗೆ ಸಹಕಾರ ಕೊಡಬೇಕಂತ ಹೇಳುವಂಥದ್ದೇ ನನ್ನ ಎಪೀಲ್ ನಿಮ್ಮ ಎದುರು. ಎಸ್ ಎಸ್ ಫೈನ್. ಮಂಡ್ಯದಿಂದ ರಾಜು ಅನ್ನುವಂಥ ಕರೆ ಮಾಡಿದ್ದಾರೆ. ರಾಜು ಅವ್ರ ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಆಸ್ಕರ್ ಫರ್ನಾಂಡಿಸ್ ಅವ್ರಿಗೆ. ನಮಸ್ಕಾರ ಅಣ್ಣ. ಸರ್, ಈಗ ಅಂಬರೀಷ್ ಅವ್ರ ಬಗ್ಗೆ ಶ್ರೀರಂಗಪಟ್ಟಣದಿಂದನೂ ಕಾಲ್ ಮಾಡಿ ದೇವರಾಜ್ ಅಂತ ಅವರು ಮಾತಾಡಿದ್ದಾರೆ. ಅದೇ ರೀತಿ ಸತ್ಯಾನಂದ ಅನ್ನೋರು ಮಂಡ್ಯದಿಂದ ಫೋನ್ ಮಾಡಿ ಮಾತಾಡಿದ್ದಾರೆ ತಮ್ಮ ಹತ್ರ. ಹಲೋ ಹೇಳಿ ಹೇಳಿ. ಹೌದು, ಕೇಳ್ತಾ ಇದ್ದೆ. ಸರ್, ಅಂಬರೀಷ್ ಅವರ ಸೇವೆ ನಿಷ್ಠೆ ಬಗ್ಗೆ ಅಭಿಮಾನ ಇಟ್ಕೊಂಡು ನಟ ನಟಿಯರು ಅಲ್ಲಿ ಭಾಗವಹಿಸಿ ಅವ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಹ್ಮ್. ಕಾಂಗ್ರೆಸ್ ಇಂದ ಯಾವುದೇ ನಾಯಕರಾಗ್ಲಿ ಏನೇ ಆಗ್ಲಿ ಅಂಬರೀಷ್ ಅವರೊಂದು ವರ್ಚಸ್ಸಿರೋ ನಾಯಕ ಅಂತ ಹೇಳಿ ಅವ್ರನ್ನ ತುಳಿಯೋದಿಕ್ಕೇನೆ ಪ್ರಯತ್ನ ಪಡ್ತಾ ಇದ್ದಾರೆ. ಕಳೆದ ಶ್ರೀರಂಗಪಟ್ಟಣ ಎಲೆಕ್ಷನ್ ಇಂದನೂ, ಮೊನ್ನೆ MP ಎಲೆಕ್ಷನ್ ಇಂದನೂ, ಈ ಬಾರಿ ಎಲೆಕ್ಷನ್ ಇಂದನೂ ಅವರನ್ನ ಒಂದು ಒಕ್ಕಲಿಗರ ನಾಯಕ ಆಗಿ ಬಿಂಬಿಸಬಾರದು, ಅವರನ್ನ ಒಂದು ತುಳಿಬೇಕು ಅಂತಾನೆ ಹೇಳಿ ಪ್ರಯತ್ನ ಪಟ್ಟು ಅವರನ್ನ ಬೆಳೆಯೋದಿಕ್ಕೆ ಬಿಡ್ತಾ ಇಲ್ಲ. ಇದೇ ರವೀಂದ್ರ ಶ್ರೀಕಂಠಯ್ಯ ಅವರ ಕುಟುಂಬ 7 ಬಾರಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದವರು. 2004ರಲ್ಲಿ ಎಸ್.ಎಂ. ಕೃಷ್ಣ ಅವರ ನೇತೃತ್ವದಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಇದೇ ಅಂಬರೀಷ್ ಅವರು ಪ್ರಚಾರ ಮಾಡಿ ಅವರ ಪರ್ವತಮ್ಮನವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಸೋಲೋರ್ ಆತ್ಮಾನಂದ್ ಅವ್ರ ಹೆಸರಿತ್ತು. ಇದನ್ನ KPCC ಸದಸ್ಯರಾದ ಮಾನ್ಯ ಸತ್ಯಾನಂದ್ ಅವರು ಹೋಗಿ ಪರಿಶೀಲನೆ ಮಾಡ್ಲಿ, ಅಲ್ಲಿ ಸೋಲೋರ್ ಲಿಸ್ಟ್ ಅಲ್ಲಿ ಯಾರ ಹೆಸರಿದೆ ಅಂತ ಹೇಳಿ. ಆತ್ಮಾನಂದ್ ಅವ್ರ ಸೋಲೋರ್ ಲಿಸ್ಟ್ ಅಲ್ಲಿ ನಿಮ್ ಪ್ರಶ್ನೆ ಬಂದ್ಬಿಡಿ ರಾಜು. ಕೊಟ್ಟಿರೋದು. ನಿಮ್ ಪ್ರಶ್ನೆ ಬನ್ನಿ. ಪ್ರಶ್ನೆ, ಇಲ್ಲಿ ಅಂಬರೀಷ್ ಅವ್ರನ್ನ ತೊಳೆಯುವಂತ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ? ಯಾವ ಕಾಫಿ ಡೇ ರಾಜಕಾರಣ, ಎಲ್ಲಿ ಮಂಡ್ಯದಲ್ಲಿ ಒಂದು ಕಾಫಿ ಡೇ ರಾಜಕಾರಣ ನಡೀತಾ ಇದೆ, ಆ ಕಾಫಿ ಡೇ ರಾಜಕಾರಣನ ದಯವಿಟ್ಟು ನಿಲ್ಲಿಸಿ. ಓಕೆ ಓಕೆ ಫೈನ್. ಏನಂತೀರಿ? ಈಗ ನೀವು ಹೇಳಿದ ವಿಚಾರವನ್ನು ಗಮನದಲ್ಲಿಟ್ಕೊಂಡು, ಅಲ್ಲಿ ಸ್ಥಳೀಯ ಸ್ಥಿತಿಗತಿಗಳನ್ನು ಗಮನದಲ್ಲಿಟ್ಕೊಂಡು, ಈ ಸಮಸ್ಯೆಗೆ ಪರಿಹಾರ ಹುಡುಕ್ಲಿಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ತೇವೆ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ಆ ಪ್ರಯತ್ನವನ್ನು ನಾವು ಮುಂದುವರಿಸ್ತೇವೆ. ಓಕೆ ಸರ್, ಇನ್ನಷ್ಟು ನಾನು ಮಾತಾಡ್ತೀನಿ ಆಸ್ಕರ್ ಜಿ ಅವರಿಗೆ. ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮುಂದೆ ಮತ್ತೊಮ್ಮೆ ಬ್ರೇಕ್.
ಆಸ್ಕರ್ ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತದಲ್ಲಿ ಬಿದ್ದೀವಿ. ಬನ್ನಿ ನಮ್ಮ ಕೊನೆಯ ಕಾಲರ್ ಯಾರು ಕೇಳೋಣ. ಪುಟ್ಟರಾಜು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು ಅವರೇ, ಏನು ತಮ್ಮ ಪ್ರಶ್ನೆ ಆಸ್ಕರ್ಜಿಗೆ? ಸರ್ ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಪುಟ್ಟರಾಜು. ಸಾಹೇಬ್ರೆ ನಮಸ್ಕಾರ. ಪುಟ್ಟರಾಜು ಅವರು ಸಾಹೇಬ್ರೆ, ಡೆಪ್ಟಿ ಮೇಯರ್. ಪುಟ್ಟರಾಜು ಡೆಪ್ಯೂಟಿ ಮೇಯರ್. ಯಾ ಹೇಳಿ ಪುಟ್ಟರಾಜು. ಸಾಹೇಬ್ರೆ ಏನಿಲ್ಲ, ನಮ್ಮ ಸಮಾಜಕ್ಕೆ ನೀವು ಹಳೆ ಮೈಸೂರು ಭಾಗದಿಂದ 2-3 ಟಿಕೆಟ್ ಕೊಡ್ತೀವಿ ಲಿಂಗಾಯತರಿಗೆ ಅಂತ ನಮ್ಗೆ ಪ್ರಾಮಿಸ್ ಮಾಡಿದ್ರ? ಏನು ಈ ಮೈಸೂರು ಭಾಗದಲ್ಲಿ 2-3 ಜನಕ್ಕೆ ನಾವು ಲಿಂಗಾಯತ ನಾಯಕರಿಗೆ ಟಿಕೆಟ್ ಕೊಡ್ತೀವಿ ಅಂತ ನೀವು ಪ್ರಾಮಿಸ್ ಮಾಡಿದ್ರಿ. ಆದರೆ ಯಾವುದೂ ಕೂಡ ಆಗಿಲ್ಲ. ಏನು ಹೇಳಬೇಕು, ಏನು ಕೇಳಬೇಕು ಅಂತಿದ್ದೀರಿ ಪುಟ್ಟರಾಜು? ನಿಧಾನಕ್ಕೆ ಕೇಳಿ ಸಾಹೇಬ್ರೆ. ಏನಿಲ್ಲ, ನಮ್ಮ ಹಳೆ ಮೈಸೂರು ಭಾಗಕ್ಕೆ ಬೆಂಗಳೂರು ನಗರಕ್ಕೆ ಆಗ್ಬೋದು. ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸೌತ್, ನಾರ್ತ್, ಸೆಂಟ್ರಲ್, ರಾಮನಗರ, ಹಾಸನ, ಮೈಸೂರು ಈ ಭಾಗಕ್ಕೆ ಒಂದೇ ಒಂದು ಟಿಕೆಟ್ ಕೊಡ್ಲಿಲ್ಲ. ಒಟ್ಟು ಎಷ್ಟು ಕ್ಷೇತ್ರಗಳು? ಆಕ್ಚುಲಿ ನಾವು 2-3 ಟಿಕೆಟ್ ಕೊಡ್ತೀವಿ. ನಾವು ಲಿಂಗಾಯತ ಸಮಾಜ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡೋದು ನಮ್ಗೆ. ಅಲ್ಲ, ಒಟ್ಟು ಎಷ್ಟು ಕ್ಷೇತ್ರಗಳು ಬರ್ತಾವೆ ಇಲ್ಲಿ? ಒಟ್ಟು 8 ಕ್ಷೇತ್ರಗಳಿಗೆ ಒಂದು ಕೊಟ್ಟಿಲ್ಲ. ಇದು ಇಡೀ ಒಂದು ರಾಜ್ಯದ ಸ್ಥಿತಿಯನ್ನು ನಾವು ಗಮನದಲ್ಲಿ ಇಟ್ಕೊಳ್ತೇವೆ. ಅದೇ ರೀತಿಯಲ್ಲಿ ವಿಭಿನ್ನ ಸಮಾಜದವರನ್ನು ಕೂಡ ನಾವು ಸೇರಿಸ್ಕೊಂಡು ಹೋಗಬೇಕಾಗ್ತದೆ. ಆದ್ದರಿಂದ ಅಂತಿಮ ಟ್ಯಾಲಿಯಲ್ಲಿ ನಾವು ಏನು ಬಯಸ್ತೇವೆ ಅದು ಎಲ್ಲ ಸಮಾಜದವರಿಗೂ ಆ ಭಾವನೆ ಬರ್ತದೆ. ನಮಗೆಷ್ಟು ಸಿಕ್ಕಬೇಕಿತ್ತು ಅದು ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದು ಸಹಜವಾದ ಒಂದು ಭಾವನೆ ಬಂದೇ ಬರ್ತದೆ. ಆದರೆ ಬಹಳಷ್ಟು ವರ್ಗದ ಜನರು ಇರುವಾಗ ಅವರನ್ನೆಲ್ಲ ಹೊಂದಿಸ್ಕೊಂಡು ಹೋಗುವಾಗ ಇದೊಂದು ದೊಡ್ಡ ಕಷ್ಟದ ಕೆಲಸ. ಆದರೂ ನಾವು ಮಾಡುವಂಥ ಸಾಧನೆ ಮಾಡಿಯೇ ಮಾಡಬೇಕಾಗ್ತದೆ. ಎಲ್ಲರಿಗೆ ಸೇರಿಸ್ಕೊಂಡು ನಾವು ಹೋಗಬೇಕಾಗ್ತದೆ. ಆ ಕೆಲಸ ನಾವು ಮಾಡಿದೆವು ಅಂಥೇಳಿ ನಾನು ಹೇಳ್ಬೋದಾಗಿದೆ. ನಿಮ್ಗೆ ಕೇಳ್ಕೊಂತ ಇರೋದು ಒಂದೇ ವಿಚಾರ ಆಗ್ತದೆ ಅವರೇ. ಲಿಂಗಾಯತ ಸಮಾಜ ಈ ರಾಜ್ಯದಲ್ಲಿ ಪ್ರಮುಖ ಸಮಾಜ. ಈ ಪ್ರಮುಖ ಸಮಾಜಕ್ಕೆ ಆಕ್ಚುಲಿ ನೀವು ಒಂದು ಟಿಕೆಟ್ ಕೊಟ್ಟಿಲ್ಲ. ನೀವು 8 ಜಿಲ್ಲೆಯಲ್ಲಿ ಒಂದು ಟಿಕೆಟ್ ಕೊಟ್ಟಿಲ್ಲ. ಪ್ರಾಯಶಃ ನಾವು ಒಂದು ಬೆಂಗಳೂರು ಸಿಟಿ ಆಕ್ಚುಲಿ ನೀವು ಹೇಳಿದಾಗ ಬೆಂಗಳೂರು 28 ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ ಒಂದೇ ಒಂದು ನಮ್ಮ ಸಮಾಜಕ್ಕೆ ಒಂದು ಟಿಕೆಟ್ ಕೊಟ್ಟಿಲ್ಲ. ನೀವೇ ಹೇಳಿದ್ರ, ನಾನೇ ನಿಮ್ಮ ಹತ್ರ ಬಂದು ಕೇಳ್ಕೊಂಡ ನಾವು ಒಂದು 2-3 ಟಿಕೆಟ್ ಬೆಂಗಳೂರು ಸಿಟಿ ಕೊಡ್ತೀವಿ ಅಂತ ನೀವೇ ಪ್ರಾಮಿಸ್ ಮಾಡಿದ್ರ. ನಾನು ಈಗಾಗಲೇ ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮ ಪ್ರಯತ್ನ ಏನಿದೆ ಎಲ್ಲ ಸಮಾಜದವರನ್ನು ಒಟ್ಟಿಗೆ ಸೇರಿಸ್ಕೊಂಡು ಅವರಿಗೆಲ್ಲರಿಗೆ ಅನುಕೂಲ ಆಗುವ ರೀತಿಯ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ. ನಮ್ಮ ಸಮಾಜ ನೀವೆಲ್ಲ ಯಡಿಯೂರಪ್ಪನ ಜೊತೆ ಇದ್ದಾರೆ ಅಂತ ನೀವು ಹೇಳಿದ್ರೆ, ಯಾರು ಯಡಿಯೂರಪ್ಪನ ಜೊತೆ ಇಲ್ಲ. ಎಲ್ಲ ಸಮಾಜದವರು ಯಡಿಯೂರಪ್ಪನ ಜೊತೆ ಇಲ್ಲ, ನಿಮ್ ಜೊತೆ ಇದೀವಿ ನಾವು. ನಾನು ಯಾವ ಸಮಾಜ ಯಾರು ಒಟ್ಟಿಗಿದೆ ಅಂತ ಹೇಳುವಂಥ ಮಾತನ್ನು ಎಂದಿಗೂ ಹೇಳುವುದಿಲ್ಲ. ಅವ್ರು ಹೇಳ್ತಾರೆ, ಒಂದು ನಿಮಿಷ ಅವ್ರು ಹೇಳ್ತಿರೋದೇನು ಅಂತಂದ್ರೆ ಇಡೀ ವೀರಶೈವ ಸಮುದಾಯ ಯಡಿಯೂರಪ್ಪನ ಜೊತೆಗಿದೆ ಅನ್ನೋ ಒಂದು ಮನೋಭಾವನೆ ಇದೆ. ಖಂಡಿತ ಅಲ್ಲ. ನಾವು ಕಾಂಗ್ರೆಸ್ಸಿನ ಪರವಾಗೂ ಕೂಡ ಇದೀವಿ. ಅದನ್ನೇ ಹೇಳುದು ನಾನು ಯಾರನ್ನೂ ಯಾರ ಒಟ್ಟಿಗಿದ್ದಾರೆ ಅಂತ ಹೇಳಿ ನಾನು ಯಾವ ಸಂದರ್ಭದಲ್ಲಿ ಎಲ್ಲರೂ ನಮ್ಮೊಟ್ಟಿಗೆ ಇರ್ಬೇಕಂತ ಹೇಳುವಂಥದ್ದೇ ನಮ್ಮ ಪ್ರಯತ್ನ ಆಗಿದೆ. ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಎಲ್ಲರಿಗೆ ಹೊಂದಿಕೊಂಡು ಎಜೆಸ್ಟ್ ಸೀಟ್ ಕೊಡಲಿಕ್ಕೆ ಸಮಸ್ಯೆಗಳು ಬಂದೇ ಬರ್ತದೆ. ಆದರೂ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಫೈನ್. ಆಸ್ಕರ್ಜಿ, ಎಲ್ಲಿ ತನಕ ಬರೀ ರಾಜಕೀಯದ ಮಾತುಗಳೇ ಆಯಿತು. ಸ್ವಲ್ಪ ಇನ್ನು 1-2 ನಿಮಿಷ ಏನಾದರೂ ಬೇರೆ ಮಾತಾಡೋಣ ಅಂತ. ಈಗೆಲ್ಲ ಬೇರೆ ಕಡೆಗೆಲ್ಲ ಈಗ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ. ಪ್ರಯಾಸದ ಕೆಲಸ ಅದು. ಹೆಂಗೆ ನಿಮ್ಮ ಆರೋಗ್ಯ ಹೆಂಗೆ ಮೇಂಟೈನ್ ಮಾಡ್ಕೊಳ್ತೀರಿ ಅಂತ? ಆರೋಗ್ಯ ನನಗೆ ಎಂದಿಗೂ ಸಮಸ್ಯೆ ಇಲ್ಲ. ಯಾಕೆ ಹೇಳಿದ್ರೆ ಬಾಲ್ಯ ಜೀವನದಲ್ಲಿಯೇ ನಾನು ಯುವಕನಾಗಿರುವಾಗ ಬಾಲ್ಯದಲ್ಲಿರುವಾಗ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಾ ಇದ್ದೆ. ಅದಾದಮೇಲೆ ನಾನು ಸತತವಾಗಿ 10-12 ವರ್ಷ ಬೇಸಾಯ ಮಾಡಿದ್ದೇನೆ. ಹೌದಾ? ಹೌದು. ನಾವು ನಮ್ಮ ಗ್ರಾಮದಲ್ಲಿ ಒಂದು ಭಾಷೆ ಇದೆ, ಬೇಸಾಯಗಾರ ಬೇಗ ಸಾಯುವುದಿಲ್ಲ ಅಂತ. ಅವನಿಗೆ ಸತ್ತಾಗಲೇ ಗೊತ್ತಾಗ್ತದೆ, ಅಲ್ಲಿಯ ತನಕ ಅವನಿಗೆ ಅನಾರೋಗ್ಯ ಇರುವುದಿಲ್ಲ. ಅದಾದ ಯಾವಾಗ ಬೇಸಾಯನ ಬಿಟ್ಟೆ ಆಗ ನನಗೆ ಬಹಳ ಆರೋಗ್ಯ ಕೆಡಲಿಕ್ಕೆ ಪ್ರಾರಂಭ ಆಯಿತು. ನಾವು ನೋಡಿದಂಥ ರಾಜಕಾರಣಿಗಳು, ಈ ರಾಜಕಾರಣಿಗಳಿಗೆ ಸ್ವಲ್ಪ ಸೊಕ್ಕು, ಸ್ವಲ್ಪ ದೌಲತ್ತು, ಆಮೇಲೆ ಅವರು ಈ ನೆಲದ ಮೇಲೆ ಇರೋದಿಲ್ಲ, ಅವರು ಜನಸಾಮಾನ್ಯ ಜೊತೆ ಮಾತಾಡೋದಿಲ್ಲ. ಆಸ್ಕರ್ ಅದಕ್ಕೆ ತತ್ವಿರುದ್ಧ, ಅದಕ್ಕೆ ಅಂತ ಆಪೋಸಿಟ್. ಅದಕ್ಕೆ ಅಂತ ಹೆಂಗೆ ಇಷ್ಟೊಂದು ಸಮಾಧಾನದ ಮನಸ್ಥಿತಿ ಹೆಂಗೆ ಮೊದಲಿಂದ ಹಂಗೆ ಬಂದರೆ ಹೆಂಗೆ ಕತೆ? ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ನಾನು ಎಂದಿಗೂ ಬೇಸಾಯಕ್ಕೆ ಇಳಿದೆ. ನಾನು ರೈಲ್ವೆ ನೌಕರರ ಒಂದು ಸಭೆಗೆ ಹೋಗಿದ್ದೆ, ಕೂಲಿಗಳ ಸಭೆಗೆ ಹೋಗಿದ್ದೆ. ಅವರು ಸ್ವಲ್ಪ ದೂರ ನಿಂತಿದ್ರು. ನಾನು ಹೇಳಿದೆ, ಹತ್ತಿರ ಬನ್ನಿ. ಯಾಕೆ ಹೇಳಿದ್ರೆ ಹೊರೆ ನೀವು ಏನು ಹೊರ್ತೀರಿ ಆ ಹೊರೆ ನಾನು ಹೊತ್ತಿದ್ದೇನೆ. 80 ಕಿಲೋ ತಲೆ ಮೇಲೆ ಹೊತ್ತಿದ್ದೇನೆ, 100 ಕಿಲೋ ಬೆನ್ನ ಮೇಲೆ ಹೊತ್ತಿದ್ದೇನೆ. ಆದ್ದರಿಂದ ನೀವು ದೂರ ಇರಬೇಕಾಗಿಲ್ಲ, ಹತ್ತಿರ ಬಂದರೆ
ನಮ್ಮಲ್ಲಿ ಸಂಭಾಷಣೆ ಒಳ್ಳೆಯದಾಗ್ತದೆ ಅಂಥೇಳಿ. ಯಾವಾಗ ನಾನು ಬೇಸಾಯ ಬಿಟ್ಟೆ ಆಗ ನನ್ನ ಆರೋಗ್ಯ ಸ್ವಲ್ಪ ಕೆಡ್ಲಿಕ್ಕೆ ಪ್ರಾರಂಭ ಆದಾಗ ನಾನು ಯೋಗ ಪ್ರಾರಂಭ ಮಾಡಿದೆ. ಯೋಗ ಪ್ರಾರಂಭ ಮಾಡೋದ್ರಿಂದ ನನ್ನ ಆರೋಗ್ಯ ಅದೇ ನಾವು ಯಥಾಸ್ಥಿತಿಗೆ ಬಂದು ನಾವು ಕೇಳಿದ್ವಿ ಏನು ಅಂದರೆ ಬೆಂಗಳೂರಿನ ಆಸ್ಕರ್ ಅವರ ಮನೆಯ ಸುತ್ತಮುತ್ತ ಅವೇನು ಕ್ವಾರ್ಟರ್ಸ್ಗಳಿವೆ, ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 5:30-6 ಗಂಟೆಗೆ ಓಂಕಾರದ ಧ್ವನಿ ಕೇಳುತ್ತೆ, ಅಲ್ಲಿ ಸೂರ್ಯ ನಮಸ್ಕಾರ ಯೋಗಾಸನ ಭಂಗಿಗಳನ್ನು ನೋಡ್ಬೋದು ಅಂತೇಳಿ ಅಂತ. ನಾನು ಶಾಲೆಗೆ ಹೋದರೆ ಮಕ್ಕಳ ಹತ್ರ ಓಂ ಹಾಡಿಸ್ತೇನೆ. ಆ ಓಂ ಹಾಡುವಾಗ ನಮ್ಮ ಇಡೀ ಶ್ವಾಸ ಎಷ್ಟಿದೆ ಆ ಎಲ್ಲ ಹೊರಗೆ ಬರುವಾಗ ಅಲ್ಲಿ ಎಕ್ಸ್ಪಾಂಡ್ ಆಗ್ತದೆ, ನಮ್ಮ ಲಂಗ್ಸ್ ಎಕ್ಸ್ಪಾಂಡ್ ಆಗ್ತದೆ, ಒಳಗೆ ಅಷ್ಟೇ ಗಾಳಿ ಮತ್ತೆ ಬರ್ತದೆ. ಎಷ್ಟು ಬಾಡಿಯಲ್ಲಿ ಆಕ್ಸಿಜನ್ ಜಾಸ್ತಿ ಆಗ್ತದೆ ಅಷ್ಟು ಆಕ್ಸಿಜನ್ ಬ್ರೈನಿಗೆ ಸಿಗ್ತದೆ, ತನ್ಮೂಲಕ ಎಲ್ಲ ಆರ್ಗನ್ಸ್ ಫಂಕ್ಷನ್ ಆಗ್ತದೆ. ಪ್ರಾಯಶಃ ನನ್ನ ಥಿಯರಿ ಪ್ರಕಾರ ಯಾರು ಯೋಗ ಮಾಡ್ತಾರೆ ಅದು ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ನಾವು ಯೋಗ ಮಾಡಿದರೆ ಆರೋಗ್ಯಕ್ಕೆ ನಾವು ಹಣ ಖರ್ಚು ಮಾಡಲೇಬೇಕಾಗಿಲ್ಲ ಅಂತ ಹೇಳುವ. ಎಸ್ ಸರ್. ಸೊ ಹೀಗಾಗಿ ಆಸ್ಕರ್ ಫಿಟ್ ಆ್ಯಂಡ್ ಫೈನ್ ಅಂತ ಹಾಗಾದರೆ. ಥ್ಯಾಂಕ್ ಯು ವೆರಿ ಮಚ್ ಆಸ್ಕರ್ ಜಿ. ಇಲ್ಲಿ ತನಕ ಬಿಡುವಿಲ್ದಿರೋ ಸಮಯದಲ್ಲೂ ಕೂಡ ಬಂದು ಮಾತಾಡಿದಿರಿ ತಾವು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಆಸ್ಕರ್ ಅವರ ಮಾತು. ರಾಜಕೀಯ ಮಾತಾಡಿದ್ರು, ರಾಜಕೀಯದ ನಂತರ ತಮ್ಮ ಆರೋಗ್ಯದ ಬಗ್ಗೆ, ತಮ್ಮ ಫಿಟ್ನೆಸ್ ಬಗ್ಗೆ ಕೂಡ ಮಾತಾಡಿದ್ರು. ಅದ್ಭುತವಾದಂಥ ಯೋಗಪಟ್ಟು. ಅವರಿಗೆ ಬೇರೆ ರಾಜಕಾರಣಿಗಳ ಥರ ಹಮ್ಮು ಬಿಂಬುಗಳಿಲ್ಲ, ಒಂಥರ ಡಿಫ್ರೆಂಟ್ ರಾಜಕಾರಣಿ. ಒಬ್ಬರು ಸುದ್ದಿ, ಒಬ್ರು ಗದ್ದಲ, ಯಾರ ಬಗ್ಗೆನೋ ಏನೋ ಹಗುರವ ಮಾತಾಡೋದು, ಯಾರ್ದೋ ಪರವಾಗಿ ನಿಲ್ಲುವಂಥದ್ದು, ಅವ್ರ ಜಾಯಮಾನದಲ್ಲಿ ಬಂದಿಲ್ಲ. ಹೀಗಾಗಿ ಆಸ್ಕರ್ ದೆಹಲಿ ವಲಯದಲ್ಲಿ ಒಳ್ಳೆಯ ಹೆಸರನ್ನ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಎಲ್ಲ ಈ ಬೆಳವಣಿಗೆಗಳೇನಿದೆ ಅವೆಲ್ಲ ಬೆಳವಣಿಗೆಗಳಿಗೆ ಒಂದು ಹೊಸ ರೂಪವನ್ನು ಕೊಡ್ತೀವಿ. ಜೊತೆಗೆ ಏನಂದರೆ ಎಲ್ಲೆಲ್ಲಿ ಭಿನ್ನಾಭಿಪ್ರಾಯ ಇದೆ ಅವೆಲ್ಲ ಭಿನ್ನಾಭಿಪ್ರಾಯವನ್ನು ಆದಷ್ಟು ಬೇಗನೆ ನಾವು ಹೋಗಲಾಡಿಸ್ತೀವಿ. ನೋಡ್ತಾ ಇರಿ, ಕಾಂಗ್ರೆಸ್ ಇಳಿಮುಖ ಆಗಿತ್ತು ಅನ್ನೋದೊಂದು ಮಾತೇನಿದೆ, ಮತ್ತೆ ಈಗಾಗಲೇ ಏರುಮುಖವಾಗಿದೆ. ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತರೋದೇ ನನ್ನ ಗುರಿ ಅಂತಾರೆ ಆಸ್ಕರ್ ಫರ್ನಾಂಡಿಸ್. ಸೊ ಇದಿಷ್ಟು ಈಗಿನ ವಿಶೇಷ. ಸೊ ಇನ್ನಷ್ಟು ವಿವರಗಳ ಜೊತೆಗೆ ರಾತ್ರಿ 9 ಗಂಟೆಗೆ ನಿಮ್ಮ ಎದುರುಗಡೆ ಹಾಜರಾಗ್ತೀವಿ. ಅಲ್ಲಿ ತನಕ ನಮಸ್ಕಾರ.